ಸಬ್ಸ್ಕ್ರೈಬ್ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ರೈಟ್ ಸೈಡಲ್ಲಿ ನೋಟಿಫಿಕೇಷನ್ ಬೆಲ್ ಥರ ಒಂದು ಐಕನ್ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಯೂಸ್ ಕಾರ್ ವಿಡಿಯೋಸ್ಗೆ ಸ್ವಾಗತ. ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಟ್ರೂ ಕಾರ್ಸ್ ಅಂತ ರಾಜಾಜಿನಗರ್ ವೆಸ್ಟ್ ಆಫ್ ಕಾರ್ಡ್ ರೋಡಲ್ಲಿ ಬರುತ್ತೆ. ಇಲ್ಲಿ ನೋಡ್ಬೋದು ಸುಮಾರು 30-40 ಕಾರ್ಗಳಿದೆ. ಮಸ್ತಾಗಿರುತ್ತೆ. 1 ಲಕ್ಷದಿಂದ ಸ್ಟಾರ್ಟ್ ಆಗ್ಬೋದು ಅಂದ್ಕೊತೀನಿ. ನೋಡೋಣ, ಎಲ್ಲ ವೀಡಿಯೋಸು ನಿಮ್ಗೆ ಹೇಳ್ತೀನಿ. ಈ ಕಾರ್ ಮೇಲಿರೋ ಡೀಟೇಲ್ಸ್ ಎಲ್ಲ ನಾನು ಹೇಳ್ತೀನಿ. ಮಿಕ್ಕಿದ ಯಾವುದೇ ಡೀಟೇಲ್ಸ್ ಇಲ್ಲೋ ಅವ್ರು ಹೇಳ್ತಾರೆ. ಸೊ ವೀಡಿಯೋ ಒಳಗೋಣ ಬನ್ನಿ. ಸೊ ಫಸ್ಟು ಕಾರ್ ಮೇಲೆ ಯಾವುದೇ ಡೀಟೇಲ್ಸ್ ಇದೆಯೋ ಅದೆಲ್ಲ ಕೊಟ್ಬಿಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ಇನೋವಾ ಇದೆ. ಸೊ ಇದು ಡೀಟೇಲ್ಸಲ್ಲಿದೆ, ಅದನ್ನು ನೋಡೋಣ. ಇದು ಬಂದ್ಬಿಟ್ಟು ಮಾಡೆಲ್ ಬಂದ್ಬಿಟ್ಟು 2008 ವಿ ಮಾಡಲ್ಲು, ಸಿಂಗಲ್ ಓನರು, ಇನ್ಶೂರೆನ್ಸ್ ಇದೆ. ಎಷ್ಟು ಓಡಿದೆ ಅಂದರೆ 1,29,000 ಓಡಿದೆ, 1,29,000. ಸೊ ಪ್ರೈಸ್ ಬಂದ್ಬಿಟ್ಟು 6,75,000 ಹೇಳ್ತಿದ್ದಾರೆ. ನೆಗೋಷಿಯೇಬಲ್ ಆಗುತ್ತೆ ಇಲ್ಲೇ ಬಂದು ಮಾತಾಡಿದ್ರೆ. ಸೊ ಇದ್ರದ್ದು ಇಂಟೀರಿಯರ್ಸ್ ಎಲ್ಲ ನೋಡೋಣ ಹೇಗಿದೆ ಅಂತ. ಬ್ಲಾಕ್ ಆಗಿದೆ, ಒಳಗಿಂದಾನೆ ನೋಡೋಣ. ನೆಕ್ಸ್ಟ್ ಕಾರ್ ಬಂದ್ಬಿಟ್ಟು ಇಲ್ಲೇ ಇದೆ. ಇದು ಮೋಸ್ಟ್ಲಿ i20 ಅನ್ಕೊತೀನಿ. ಈ ಮಾಡೆಲ್ ಬಂದ್ಬಿಟ್ಟು ಮ್ಯಾಗ್ನಾ. ಇದು i20 ಅಲ್ಲ, ಸಾರಿ. ಓನರ್ ಬಂದ್ಬಿಟ್ಟು 3ನೇ ಓನರು. ಇನ್ಶೂರೆನ್ಸ್ ಇದೆ. ಆಮೇಲೆ ಎಷ್ಟು ಓಡಿದೆ ಅಂದರೆ 1,09,000 ಕಿಲೋಮೀಟರ್ಸ್ ಓಡಿದೆ. ರೇಟ್ ಎಷ್ಟು ಹೇಳ್ತಿದ್ದಾರೆ ಅಂದರೆ 3,20,000 ಹೇಳ್ತಿದ್ದಾರೆ. ನೆಗೋಷಿಯೇಬಲ್ ಆಗುತ್ತೆ ಈ ಗಾಡಿ. ಸೊ ಒಂದೇ ಎಲ್ಲ ಚೆನ್ನಾಗಿದೆ, ಏನೋ ಪ್ರಾಬ್ಲಮ್ಸ್ ಏನೂ ಇಲ್ಲ. ಒಳಗೆ ಕೂಡ ಎಲ್ಲ ಚೆನ್ನಾಗಿದೆ. ಇಂಟೀರಿಯರ್ಸ್ ಎಲ್ಲ ನೋಡೋಣ ಹೇಗಿದೆ ಅಂತ. ಇಂಟೀರಿಯರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೀಟ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ನೋಡ್ತಿರ್ಬೋದು. ನೆಕ್ಸ್ಟ್ ಕಾರ್ ಹೋಗೋಣ. ನೆಕ್ಸ್ಟು ಬಂದ್ಬಿಟ್ಟು ನ್ಯಾನೋ. ಇದನ್ನು ತುಂಬ ಜನ ಕೇಳ್ತೀರಾ, ನೋಡ್ತಿರ್ಬೋದು. ಸೊ ನ್ಯಾನೋ ಬಂದ್ಬಿಟ್ಟು 2012 ಮಾಡಲು, ಸಿಂಗಲ್ ಓನರು, ಇನ್ಶೂರೆನ್ಸ್ ಇದೆ, 11,000 ಅಷ್ಟೇ ಓಡಿದೆ. ಪ್ರೈಸ್ ಬಂದ್ಬಿಟ್ಟು 95,000 ಹೇಳ್ತಿದ್ದಾರೆ, ಬಟ್ ನೆಗೋಷಿಯೇಬಲ್ ಆಗುತ್ತೆ. ಸೊ ಇದ್ರದ್ದು ಇಂಟೀರಿಯರ್ಸ್ ನೋಡೋಣ ಹೇಗಿದೆ ಅಂತ. ನೋಡ್ತಿರ್ಬೋದು, ಒಳಗೆಲ್ಲ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆಲ್ಟೋ ಇದೆ, ತೋರಿಸ್ತೀನಿ. ಈ ಡೀಟೇಲ್ಸಲ್ಲಿ ಏನು ಅಂದರೆ ಮಾಡೆಲ್ ಬಂದ್ಬಿಟ್ಟು 2008 ಮಾಡಲು, ಸೆಕೆಂಡ್ ಓನರು, ಇನ್ಶೂರೆನ್ಸ್ ಇದೆ, 75,000 ಓಡಿದೆ. ಪ್ರೈಸ್ ಬಂದ್ಬಿಟ್ಟು 7,10,000 ಹೇಳ್ತಿದ್ದಾರೆ, ಬಟ್ ನೆಗೋಷಿಯೇಬಲ್ ಆಗುತ್ತೆ ಇಲ್ಲೇ ಬಂದು ಮಾತಾಡಿದ್ರೆ. ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು, ಇದು ಚೆನ್ನಾಗಿದೆ ಒಳಗೆಲ್ಲ. ಸೊ ಇಲ್ಲಿ ನೋಡ್ತಿರ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಫಾರ್ಡ್ ಫೀಗೋ ಇದೆ, 2012 or 11 ಮಾಡಲು, ಸೆಕೆಂಡ್ ಓನರು, ಇನ್ಶೂರೆನ್ಸ್ ಇದೆ, 59,000 ಓಡಿದೆ. ಪ್ರೈಸ್ ಬಂದ್ಬಿಟ್ಟು 7,75,000 ಹೇಳ್ತಿದ್ದಾರೆ, 2,75,000. ನೆಗೋಷಿಯೇಬಲ್ ಆಗುತ್ತೆ. ಸೊ ನೋಡ್ತಿರ್ಬೋದು ಮುಂದೆ ಎಲ್ಲ. ಇಂಟೀರಿಯರ್ಸ್ ಎಲ್ಲ ನೋಡೋಣ ಹೇಗಿದೆ ಅಂತ. ಟಿಂಟೆಡ್ ಗ್ಲಾಸ್ ಇದು. ಸೊ ಚೆನ್ನಾಗಿದೆ, ಈ ಕಲರ್ ಅಂತೂ ಮಸ್ತಾಗಿದೆ. ಬಿಸಿಯಾಗಿದೆ ಇವರು, ಚೆನ್ನಾಗಿದೆ. ಸೀಟ್ ಕೂಡ ನೋಡ್ತಿರ್ಬೋದು, ತುಂಬ ಚೆನ್ನಾಗಿದೆ. ಸೊ ಇಂಟೀರಿಯರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನೋಡೋದು 8 ಮಾಡಲು, ಥರ್ಡ್ ಓನರು, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್, 150 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. ಎಷ್ಟು ಓಡಿದೆ ಸರ್ ಅದು ಗಾಡಿ? 1 lakh ಓಡಿದೆಯಾ? ಓಕೆ, ಇಂಟೀರಿಯರ್ಸ್ ನೋಡೋಣ. ಅದು ಕೀ ತೊಗೊಂಬನ್ನಿ ಸರ್ ನೀವು. 9 ವರ್ಷ ಸರ್ವಿಸ್.
ನನಗಿದ ಫಸ್ಟ್ ಟೈಮ್ ಬರ್ತಾ ಇರೋದು ಎಡಿಟ್ ಮಾಡಿಕ್ಕಿತ್ತ ಸುಮ್ಮನೆ. ಓಕೆ ನೋಡಿ, ಇದು ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ. ಈ ಮುಂದೆ ನೋಡೋಣ. ಇನ್ನೊಂದು ಮಾರುತಿ ಓಮ್ನಿ ಇದೆ. ಸೊ ಇದು ಡೀಟೇಲ್ಸ್ ತಿಳ್ಕೊಳ್ಳೋಣ. ಹೇಳಿ ಸರ್. 2004 ಮಾಡಲು, ಸೆಕೆಂಡ್ ಓನರು, ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ 150 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತಲ್ಲ. 75 ಕಿಲೋಮೀಟರ್ಸ್ ಓಡೈತೆ. ಹಾಂ, ಓಕೆ ಸರ್, ಫೈನ್ ಫೈನ್. ಇಲ್ಲೊಂದು ಮಹೇಂದ್ರ ಝೈಲೋ ಇದೆ ಸರ್, ಇದು ಡೀಟೇಲ್ಸ್ ಹೇಳಿ. 11 ಮಾಡಲು, 2000 ಟಾಪ್ ಎಂಡ್ ಗಾಡಿ, 2000 ಸಿಂಗಲ್ ಓನರು, ಸಿಂಗಲ್ ಕಾಂಪ್ರೆನ್ಸ್. ರೇಟ್ ಬಂದ್ಬಿಟ್ಟು ನಿಮಗೆ 425 ಬಿಡುತ್ತೆ. ಕಿಲೋಮೀಟರ್ಸ್ ಬಂದ್ಬಿಟ್ಟು 1,08,000 ಹೊಡೆಯುತ್ತೆ. ಓಕೆ ಸರ್, ಇದು ಇಂಟೀರಿಯರ್ಸ್ ಎಲ್ಲ ನೋಡ್ಬಿಡೋಣ. ಸೊ ಈ ಕಡೆ ಓಪನ್ ಇದೆ, ಆ ಕಡೆ ಓಪನ್ ಇಲ್ಲ. ಸೊ ಇಲ್ಲೂ ನೋಡ್ತಿರ್ಬೋದು, ಇದು ಚೆನ್ನಾಗಿದೆ. ಇಂಟೀರಿಯರ್ಸ್ ಎಲ್ಲ ಮಸ್ತಾಗಿದೆ. ಇನ್ನೂ ಒಳಗಲ್ಲ, ಟ್ರಿಪ್ಪಿಗೆ ಲಾಂಗ್ ಡ್ರೈವ್ಗೆಲ್ಲ ಒಳ್ಳೆ ಗಾಡಿ ಇದು. ಓಕೆ, ಇನ್ನೊಂದು ಕಾರ್ ಇದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ ಸರ್. ಸರ್ 2010 ಮಾಡಲು, ಫಸ್ಟ್ ಓನರು, ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್. ಕಿಲೋಮೀಟರ್ಸ್ ಬಂದು 69 ಕಿಲೋಮೀಟರ್ಸ್ ಅಷ್ಟೇ ಓಡಿರೋದು. ಆದ್ರೆ ರೇಟ್ ಬಂದು 265 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತಲ್ಲ. ಓಕೆ, ಇದ್ರದ್ದು ಇಂಟೀರಿಯರ್ಸ್ ನೋಡ್ಬಿಡೋಣ ಹೇಗಿದೆ ಅಂತ. ಸೊ ಇದು ಮಸ್ತಾಗಿದೆ ಇಂಟೀರಿಯರ್ಸು. ಜೈ ಹನುಮಾನ್. ಓಕೆ, ಇಲ್ಲೊಂದು ಝೆನ್ ಇದೆ. ಝೆನ್ ಡೀಟೇಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ ಸರ್, ಇದು ಡೀಟೇಲ್ಸ್ ಹೇಳಿ ಸರ್. ಸರ್ 2006 ಮಾಡಲು, LXi, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. 2006 ಮಾಡಲು, ಸಿಂಗಲ್ ಕಾಂಪ್ರೆನ್ಸ್, 84,000 ನೋಡೈತೆ. ಅದ್ರ ಪ್ರೈಸ್ ಬಂದ್ಬಿಟ್ಟು 175, ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್ ಅಂದ್ರೆ ಎಷ್ಟಾಗ್ಬೋದು ಇದಕ್ಕೆ? ಸರ್ ಒಂದು 160 ಆಗ್ಬೋದು ಆಗುತ್ತಲ್ಲ, 160 ಆಗುತ್ತೆ. ಇದು ಇನ್ಶೂರೆನ್ಸ್ ಹೆಂಗೆ? ಇದು ಇನ್ಸೂರೆನ್ಸ್ ಫಸ್ಟ್ ಪಾರ್ಟಿ ಇದೆ. ಪೆಟ್ರೋಲ್ ವೆಹಿಕಲ್ ಅಲ್ಲ? ಪೆಟ್ರೋಲ್ ವೆಹಿಕಲ್, ಮ್ಯಾಗ್ವಿಲು ಎಲ್ಲ. ಓಕೆ, ಸೊ ಇಲ್ಲಿ ನೋಡ್ತಿರ್ಬೋದು, ಇನ್ನೊಂದು ಡಸ್ಟರ್ ಇದೆ. ಇದು ಡೀಟೇಲ್ಸ್ ತಿಳ್ಕೊಳ್ಳೋಣ. ಸೊ ಮಾಡೆಲ್ ಬಂದ್ಬಿಟ್ಟು 2013 ಮಾಡೆಲ್ಲು, RXZ, ಸಿಂಗಲ್ ಓನರು, ಇನ್ಶೂರೆನ್ಸ್ ಇಲ್ಲ, ಮಾಡಿಸ್ಕೊಬೇಕು. 73,000 ನೋಡಿದೆ, 23 ಕಿಲೋಮೀಟ್ರು. ಪ್ರೈಸ್ ಬಂದ್ಬಿಟ್ಟು 6,30,000 ಹೇಳ್ತೀರಾ, ನೆಗೋಷಿಯಬಲ್ ಆಗುತ್ತೆ. ಇದ್ದು ಇಂಟೀರಿಯರ್ಸ್ ನೋಡೋಣ ಹೇಗಿದೆ ಅಂತ. ಸೊ ಸೀಟೆಲ್ಲ ನೋಡ್ಬೋದು, ಚೆನ್ನಾಗಿದೆ. ಒಂಥರ ಕುಷನ್ ಟೈಪಲ್ಲಿ ಕೊಟ್ಟಿದ್ದಾರೆ. ಲೆದರ್ ಸೀಟ್ಸ್ ಎಲ್ಲ ಇದು ಚೆನ್ನಾಗಿದೆ. ಒಳಗೆಲ್ಲ ಬ್ರೈಟ್ ಆಗಿದೆ, ಒಂಥರ ಬ್ಲ್ಯಾಕ್ ಕಲರ್. ಸೊ ಸ್ಟೇರಿಂಗ್ ಸ್ವಲ್ಪ ಇದಾಗಿದೆ, ಬಟ್ ಚೇಂಜ್ ಮಾಡ್ಕೊಬೋದು, ರಬ್ಬರ್, ಅದೇನೋ ಪ್ರಾಬ್ಲಮ್ ಇಲ್ಲ. ಇದು ಚೆನ್ನಾಗಿದೆ. ನೆಕ್ಸ್ಟು ಸ್ವಿಫ್ಟ್ ಇದೆ, ನೋಡ್ತಿರ್ಬೋದು. ಮಾರುತಿ ಸುಜುಕಿ ಸ್ವಿಫ್ಟ್, ರೆಡ್ ಕಲರು. ಸೊ ಇದು ಡೀಟೇಲ್ಸ್ ಬಗ್ಗೆ ನೋಡೋಣ ಇಲ್ಲಿ. ಇದು ಬಂದ್ಬಿಟ್ಟು 2009 ಮಾಡೆಲು, VDI, ಸೆಕೆಂಡ್ ಓನರು, ಇನ್ಶೂರೆನ್ಸ್ ಬಂದ್ಬಿಟ್ಟಿದೆ. ಕಿಲೋಮೀಟ್ರ್ ಎಷ್ಟು ಓಡಿದೆ ಅಂದರೆ 1,17,000 ಓಡಿದೆ. ಪ್ರೈಸ್ ಬಂದ್ಬಿಟ್ಟು 3,40,000 ಹೇಳ್ತೀರಾ, ನೆಗೋಷಿಯಬಲ್ ಆಗುತ್ತೆ. ಇಂಟೀರಿಯರ್ಸ್ ನೋಡೋಣ ಇದ್ರದ್ದು ಹೇಗಿದೆ ಅಂತ. ಸೊ ಇಂಟೀರಿಯರ್ಸ್ ಎಲ್ಲ ಮಸ್ತಾಗಿದೆ. ಸೀಟು ಲೆದರ್ದು, ಇದು ಚೆನ್ನಾಗಿದೆ. ಸೊ ನೆಕ್ಸ್ಟು ಕಾರ್ಗೆ ಹೋಗೋಣ. ಓಕೆ, ಇಲ್ಲೊಂದು ಇನೋವಾ ಇದೆ ಇನ್ನೊಂದು. ಸರ್ ಇದು ಡೀಟೇಲ್ಸ್ ಹೇಳಿ ಸರ್. ಸರ್ 2008 ಮಾಡಲು, ಸೆಕೆಂಡ್ ಓನರು, ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್. ಆದ್ರೆ ವಿ ವರ್ಷನ್, ಟಾಪ್ ಎಂಡ್ ಗಾಡಿ. ಇದು ಬಂದ್ಬಿಟ್ಟು 1,83,000 ನೋಡೈತೆ. ಅದು ಬಂದು ನೆಗೋಷಿಯಬಲ್ ಆಗುತ್ತೆ. ಪ್ರೈಸ್ ಎಷ್ಟಿದೆ? ಪ್ರೈಸ್ 680 ಇದೆ. 6,80,000 ಇದೆ. ಡೀಸೆಲ್ ಪೆಟ್ರೋಲ್? ಇದು ಡೀಸೆಲ್ ವೇರಿಯಂಟ್, ಟಾಪ್ ಎಂಡ್ ಗಾಡಿ ಎಲ್ಲ. ಓಕೆ, ಸೊ ಇದ್ರದ್ದು ಇಂಟೀರಿಯರ್ಸ್ ನೋಡೋಣ ಹೇಗಿದೆ ಅಂತ. ಸರ್ ಇದು ಕ್ಲೋಸ್ ಆಗಿದೆ. ಹಾಂ, ಓಪನ್. ಸೊ ಇಂಟೀರಿಯರ್ಸ್ ನೋಡೋಣ. ಇದು ಮಸ್ತಾಗಿದೆ.
ಇದಂತೂ ತುಂಬಾ ಯೂಸ್ ಆಗುತ್ತೆ, ಬ್ಯಾಕ್ ಪೇನ್ ಎಲ್ಲ ಬರಲ್ಲ ಆಯ್ತಲ್ಲ ಆ್ಯಕ್ಚುಲಿ. ಸೀಟೆಲ್ಲ ಚೆನ್ನಾಗಿದೆ, ಸ್ಟೇರಿಂಗ್ ಮಾಡ್ಬೋದು. ಸೊ ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ದಿನ ಇದೆ, ಅದ್ರ ಡೀಟೇಲ್ಸ್ ಇರ್ಬೋದು. 2005 ಮಾಡಲು, ಥರ್ಡ್ ಓನರ್, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್, 2,23,000 ಓಡೈತೆ. ಪ್ರೈಸ್ ಬಂದು 490 ಹೇಳ್ತಾರೆ. ಬೇಸಿಕ್ ಮಾಡಲು ಜಿ ವರ್ಷನ್. ಎಷ್ಟಿತ್ತು ಪ್ರೈಸ್ ಅಂದರೆ? ಪ್ರೈಸ್ ಬಂದ್ಬಿಟ್ಟು 490. 4,90,000 ನೆಗೋಷಿಯಬಲ್ ಆಗುತ್ತಲ್ಲ. ಇದು ಡೀಸೆಲ್ ಪೆಟ್ರೋಲಾ? ಡೀಸೆಲ್ ವೇರಿಯಂಟ್. ಓಕೆ, ಸೊ ಇದ್ರದ್ದು ಇಂಟೀರಿಯರ್ಸ್ ನೋಡೋಣ ಹೇಗಿದೆ ಅಂತ. ಇದು ನೋಡ್ತಿರ್ಬೋದು, ಚೆನ್ನಾಗಿದೆ. ಇದಂತೂ ನನಗೆ ತುಂಬ ಇಷ್ಟ, ಸಾಫ್ಟ್ ಆಗಿರುತ್ತೆ ಅಂತ. ಫಸ್ಟ್ ದೇವರನ್ನ ತೋರಿಸೋಣ. ಇದು ಸೀಟ್ಸ್ ಎಲ್ಲ ಸಕ್ಕದಾಗಿದೆ. ಸ್ವಲ್ಪ ಹಿಂದೆ ಎಲ್ಲ ನೋಡಿ, ಚೆನ್ನಾಗಿದೆ. ಇಲ್ಲ ಹಿಂದೆ ಹೆಂಗಿದೆ ನೋಡೋಣ. ಸೊ ನೋಡ್ತಿರ್ಬೋದು, ಒಂದು ಸ್ಯಾಂಟ್ರೋ ಇದೆ. ಸ್ಯಾಂಟ್ರೋನು ತುಂಬ ಜನ ಕೇಳ್ತೀರಾ. ಇದು ಡೀಟೇಲ್ಸ್ ನೋಡೋಣ. ಮಾಡೆಲ್ ಬಂದ್ಬಿಟ್ಟು 2007 ಮಾಡೆಲು, ಥರ್ಡ್ ಓನರು, ಇನ್ಶೂರೆನ್ಸ್ ಇದೆ, 59,000 ಓಡಿದೆ. ಪ್ರೈಸ್ ಬಂದ್ಬಿಟ್ಟು 7,10,000 ಹೇಳ್ತಿದ್ದಾರೆ. ಸೊ ನೆಗೋಷಿಯಬಲ್ ಆಗುತ್ತೆ. ಇದ್ರದ್ದು ಇಂಟೀರಿಯರ್ಸ್ ಎಲ್ಲ ನೋಡೋಣ ಹೇಗಿದೆ ಅಂತ. ಇದು ಚೆನ್ನಾಗಿದೆ, ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ, ಗಾಡ್ಸ್ ಎಲ್ಲ ಹಾಕಿದ್ದಾರೆ. ಸ್ಯಾಂಟ್ರೋ ಅಂತೂ ಮಸ್ತ್ ಗಾಡಿ ಒಂದು ಕಾಲದಲ್ಲಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆಲ್ಟೋ ಇದೆ. ಆಲ್ಟೋ ಡೀಟೇಲ್ಸ್ ನೋಡೋಣ. ಇದು ಬಂದ್ಬಿಟ್ಟು 2007 ಮಾಡೆಲು. ಓನರ್ ಬಂದ್ಬಿಟ್ಟು ಸೆಕೆಂಡ್ ಓನರು, ಇನ್ಶೂರೆನ್ಸ್ ಇದೆ, ಥರ್ಡ್ ಪಾರ್ಟಿ ಇನ್ಶೂರೆನ್ಸು, 56,000 ಓಡಿದೆ. 56,000, 1,90,000 ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ ಇದು. ಇದ್ರದ್ದು ಇಂಟೀರಿಯರ್ಸ್ ನೋಡೋಣ. ಇನ್ನು ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿದೆ. ಇದು ಹನುಮಾನ್ ಜಿ ಅವರಿದ್ದಾರೆ. ಓಕೆ, ಸೊ ಇನ್ನೊಂದು ಆಲ್ಟೋ ಅನ್ಕೊಂತೀನಿ. ಇದು ಇನ್ನೊಂದು ಆಲ್ಟೋ ಇದೆ, ರೆಡ್ ಕಲರು. ಇದ್ರದ್ದು ನಂಬರ್ ಬಂದ್ಬಿಟ್ಟು, ಸೊ ಇದು ಬಂದ್ಬಿಟ್ಟು 2007 ಮಾಡೆಲು, ಸೆಕೆಂಡ್ ಓನರು, ಇನ್ಶೂರೆನ್ಸ್, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. 88,000 ಓಡಿದೆ. ಪ್ರೈಸ್ ಬಂದ್ಬಿಟ್ಟು 1,80,000 ಹೇಳ್ತೀರಾ. ಇದು ನೆಗೋಷಿಯಬಲ್ ಆಗುತ್ತೆ. ಸೊ ಇದ್ರದ್ದು ಇಂಟೀರಿಯರ್ಸ್ ನೋಡೋಣ. ಇದು ಮಸ್ತಾಗಿದೆ ಇಂಟೀರಿಯರ್ಸ್ ಎಲ್ಲ. ಇದು ಒಂಥರ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹೂಂಡೈ ಇದೆ, 810 ಮಾಡೆಲ್. ಇದು ಹೂಂಡೈ i10. ಸೊ ಇದು ಬಂದ್ಬಿಟ್ಟು i10 ಅಲ್ಲ, ಸಾರಿ, ಮ್ಯಾಗ್ನಾ. ಇದು 2010 ಮಾಡೆಲು, ಮ್ಯಾಗ್ನಾ. ಓನರ್ ಸೆಕೆಂಡ್ ಓನರು, ಥರ್ಡ್ ಪಾರ್ಟಿ ಇನ್ಶೂರೆನ್ಸು, 82,000 ಓಡಿದೆ, 82,000. ಪ್ರೈಸ್ ಬಂದ್ಬಿಟ್ಟು 7,85,000 ಕೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ. ಇದ್ರದ್ದು ಡೀಟೇಲ್ಸ್, ಇಂಟೀರಿಯರ್ಸ್ ನೋಡೋಣ ಹೇಗಿದೆ ಅಂತ. ಸೊ ಇದ್ರದ್ದು ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿದೆ, ಮಸ್ತಾಗಿದೆ. ಹುಂಡೆ ಇದು. ಸೊ ರೂಫು, ಹಿಂದೆ ಬ್ಯಾಕ್ ಸೀಟು ಎಲ್ಲ ಚೆನ್ನಾಗಿದೆ. ನೀವು ಇಲ್ಲಿ ಬಂದು ನೋಡಿ ಓಡಿಸಿದ್ರೇ ನಿಮ್ಗೆ ಗೊತ್ತಾಗೋದು ಗಾಡಿ ಬಗ್ಗೆ. ಓಕೆ, ನೆಕ್ಸ್ಟು ಇಲ್ಲೊಂದಿದೆ. ಇದು ಸೊ ಇನ್ನೊಂದು ಮಾಡೋದಿದೆ, ಹುಂಡೆ ಇದು. ಇದು ಬಂದ್ಬಿಟ್ಟು 2014 ಮಾಡಲು, ಸೆಕೆಂಡ್ ಓನರು, ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ, 71,000 ಓಡಿದೆ. ಪ್ರೈಸ್ ಬಂದ್ಬಿಟ್ಟು 4 ಲಕ್ಷ ಹೇಳ್ತಿದ್ದಾರೆ. ನೆಗೋಷಿಯಬಲ್ ಆಗುತ್ತೆ ಈ ಗಾಡಿ. ಸೊ ಇಂಟೀರಿಯರ್ಸ್ ನೋಡೋಣ ಹೇಗಿದೆ ಅಂತ. ಸೊ ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು. ಇದು ಮಸ್ತಾಗಿದೆ, ವೈಟಾಗೆ ಬ್ರೈಟ್ ಆಗಿದೆ. ಸ್ಮೆಲ್ ಅಂತೂ ಗಮ್ ಅಂತಿದೆ. ಇನ್ನೊಂದು ಗಾಡಿ ಇದೆ ಇಲ್ಲಿ, ಇದು ಹೋಂಡಾ ಇದೆ ಗಾಡಿ ಇದು. ಸೊ ನಂಬರು ಇದು ಬಂದ್ಬಿಟ್ಟು ಹೋಂಡಾ ಸಿಟಿ
ಹೋಂಡಾ ಸಿಟಿ 2X ಮಾಡಲ್ 2008 ಮಾಡಲು, ಸಿಂಗಲ್ ಓನರು, 78,209 ಓಡಿದೆ, ಟ್ಯಾಕ್ಸ್ ಪೇಯ್ಡ್ ಆಗಿದೆ, ಇನ್ಶೂರೆನ್ಸ್ ಫಸ್ಟ್ ಪಾರ್ಟಿ, ರೇಟ್ ಬಂದ್ಬಿಟ್ಟು 3 ಲಕ್ಷ ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಸೊ ಇದ್ರದ್ದು ಒಳಗೆ ಇಂಟೀರಿಯರ್ಸ್ ನೋಡೋಣ ಹೇಗಿದೆ ಅಂತ. ಹೋಂಡಾ ಸಿಟಿ ಅಂತೂ ಇನ್ನೂ ತುಂಬ ಜನ ಕ್ರೇಜ್ ಇದೆ, ನನಗಂತೂ ತುಂಬಾ ಇಷ್ಟ. ಇಂಟೀರಿಯರ್ಸ್ ನೋಡೋಣ ಹೇಗಿದೆ ಅಂತ. ಸೊ ರೂಫು ಓಕೆ, ನೆಕ್ಸ್ಟ್ ಗಾಡಿಗೆ ಹೋಗೋಣ. ನೋಡ್ಬೋದು ಇನ್ನೊಂದು ಸುಜುಕಿ ಸ್ವಿಫ್ಟ್ ಇದೆ ಇದರಲ್ಲಿ. ಇದು ಮಾಡೆಲ್ ಬಂದ್ಬಿಟ್ಟು 2005 ಮಾಡಲು, ZX ವೇರಿಯಂಟು, ಸೆಕೆಂಡ್ ಓನರು, ಥರ್ಡ್ ಪಾರ್ಟಿ ಇನ್ಶೂರೆನ್ಸು, 55,000 ಓಡಿದೆ. ಪ್ರೈಸ್ ಬಂದ್ಬಿಟ್ಟು 2,02,700 ಹೇಳ್ತಿದ್ದಾರೆ, ಬಟ್ ನೆಗೋಷಿಯಬಲ್ ಆಗುತ್ತೆ ಇದು. ಸೊ ಇದ್ರದ್ದು ಇಂಟೀರಿಯರ್ಸ್ ನೋಡೋಣ, ಒಂಥರ ಚೆನ್ನಾಗಿದೆ. ಓಪನ್ ಆಗಿಲ್ಲ ಆ್ಯಕ್ಚುಲಿ, ಹಂಗೆ ನೋಡೋಣ. ಕೀ ತೊಗೊಂಬರೋಕ್ಕೆ ಲೇಟ್ ಆಗುತ್ತೆ. ಸೀಟ್ ಲೆದರ್ ಸೀಟ್ಸು ರೆಡ್ ಕಲರ್ ಕೊಟ್ಟಿದ್ದಾರೆ. ಚೆನ್ನಾಗಿ ಇದೆ. ಸೊ ಇಲ್ಲಿ ಬಂದ್ಬಿಟ್ಟು ಇನ್ನೊಂದಿದೆ ಟೊಯೋಟೋದು. ಇದು ಡೀಟೇಲ್ಸ್ ನೋಡಿದ್ರೆ ಮಾಡಲ್ 2012 ಮಾಡಲು, GD, ಓನರ್ ಸಿಂಗಲ್ ಓನರು, ಇನ್ಶೂರೆನ್ಸ್ ಫಸ್ಟ್ ಪಾರ್ಟಿ ಇನ್ಶೂರೆನ್ಸು, 1 lakh ಕಿಲೋಮೀಟರ್ ಓಡಿದೆ, 4.2 lakhs ಹೇಳ್ತಿದ್ದಾರೆ, 4.25 lakhs ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಸೊ ಇದ್ರ ಡೀಟೇಲ್ಸು ಆಮೇಲೆ ಇಂಟೀರಿಯರ್ಸ್ ನೋಡೋಣ. ಇದು ಓಪನ್ ಆಗಿದೆಯಾ? ಇದು ಓಪನ್ ಆಗಿದೆ. ಸೊ ಇದರೊಳಗೆಲ್ಲ ನೋಡ್ತಿರ್ಬೋದು, ಇದು ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿದೆ. ಇನ್ನೊಂದು ಲಾಸ್ಟಲ್ಲಿ ಒಂದು ಯಾವುದೋ ಒಂದಿದೆ, ಸುಜುಕಿ, ಮಾರುತಿ ಸುಜುಕಿ ಇದು. ಸೊ ಇದು ಡೀಟೇಲ್ಸ್ ನೋಡೋಣ. ಇದು 2015 ಮಾಡಲು, VX ವೇರಿಯಂಟು, ಸಿಂಗಲ್ ಓನರು, ಸಿಂಗಲ್ ಪಾರ್ಟಿ ಇನ್ಶೂರೆನ್ಸು, 65,000 ಓಡಿದೆ. ಪ್ರೈಸ್ ಬಂದ್ಬಿಟ್ಟು 3,95,000 ಹೇಳ್ತಾರೆ, 3,95,000 ನೆಗೋಷಿಯಬಲ್ ಆಗುತ್ತೆ. ಸೊ ಹಿಂದೆ ಎಲ್ಲ ನೋಡೋಣ. ಇದು ಚೆನ್ನಾಗಿದೆ. ಇಂಟೀರಿಯರ್ಸ್ ಓಪನ್ ಆಗಿದೆಯೋ ಎಲ್ಲೋ ಗೊತ್ತಿಲ್ಲ. ಸುಜುಕಿ ಸೆಲೆರಿಯೋ ಸಾರಿ. ಸೊ ಇದ್ರದ್ದು ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು. ಇದು ಮಸ್ತಾಗಿದೆ. ಸೀಟ್ಸ್ ಎಲ್ಲ ಹಂಗೆ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಈ ಗಾಡಿ ಅಂತೂ ಮಸ್ತ್ ಗಾಡಿ, ತುಂಬಾ ಸೇಲ್ ಆಗುತ್ತೆ. ಇದು ಬಂದ್ಬಿಟ್ಟು 2010 ಮಾಡಲು, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ ಮತ್ತು ಥರ್ಡ್ ಓನರು. ಇದು ಪ್ರೈಸ್ ಬಂದ್ಬಿಟ್ಟು 7,50,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಇದು ಪ್ರೈಸು. ಸೊ ಇದ್ರದ್ದು ಇಂಟೀರಿಯರ್ಸ್ ನೋಡೋಣ ಹೇಗಿದೆ ಅಂತ. ಓಪನ್ ಆಗಿದೆಯಾ? ಆಗಿರಬೇಕು. ಓಕೆ, ಹಿಂದೆ ಓಪನ್ ಆಗಿದೆ. ಹಿಂದೆ ಎಲ್ಲ ನೋಡ್ತಿರ್ಬೋದು. ಈ ಗಾಡಿ ಅಂತೂ ಐಟಮ್ಸ್ ತೊಗೊಂಬರೋಕ್ಕೆ ತುಂಬಾ ಯೂಸ್ ಆಗುತ್ತೆ. ಏನಾದರೂ ಸಕ್ಕತ್ತಾಗಿರುತ್ತೆ, ಮಿನಿ ಅಂತಲೇ ಕರಿಬೋದು. ಇದು ಒಳಗೆಲ್ಲ ಚೆನ್ನಾಗಿದೆ. ಸ್ಟೇರಿಂಗ್ಸು, ಸೀಟು ಲೆದರ್ ಸೀಟು, ರೆಡ್ ಕಲರ್ ಕೊಟ್ಟಿದ್ದಾರೆ, ಮಸ್ತಾಗಿದೆ. ಇದು ರೂಫೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಇಲ್ಲಿ ಟಿಯಾಗೋ ಗಾಡಿ ಇದೆ. ಇದು ಬಂದ್ಬಿಟ್ಟು 2016 ಮಾಡಲು. ಒಳಗೆ ಇಂಟೀರಿಯರ್ಸ್ ಎಲ್ಲ ನೋಡೋಣ. ಬಂದ್ಬಿಟ್ಟು 4.25 ಲಕ್ಷ ಹೇಳ್ತಿದ್ದಾರೆ, 4.25 ಲಕ್ಷ ನೆಗೋಷಿಯಬಲ್ ಆಗುತ್ತೆ ಪ್ರೈಸ್ ಎಲ್ಲ. ಸೊ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದು. ಎಷ್ಟು ಓಡಿದೆ ಸರ್ ಇದು? 82,000 ಓಡಿದೆ ಇದು ಗಾಡಿ. ಚೆನ್ನಾಗಿದೆ ಒಳಗೆಲ್ಲ. ಇದು ಇಂಟೀರಿಯರ್ಸ್ ತೋರಿಸಿಲ್ಲಲ್ಲ ಸರಿಗೆ, ನೋಡ್ತಿರ್ಬೋದು. ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿದೆ, ಸೇಯಿಂಗ್ಸ್ ಎಲ್ಲ, ಸೀಟ್ ಕ್ವಾಲಿಟಿ. ಇಲ್ಲೊಂದು ಫಾರ್ಡ್ ಫಿಗೋ ಇದೆ. ಸರ್ ಇದ್ರ ಡೀಟೇಲ್ಸ್ ಬಗ್ಗೆ ಹೇಳಿ. ಫಾರ್ಡ್ ಫಿಗೋ ಇದು 2010 ಮಾಡಲು, ಸೆಕೆಂಡ್ ಓನರು, ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್, ಕಿಲೋಮೀಟರ್ 73,000 ಮಾತ್ರ ಓಡಿರೋದು. ಇದು ಬಂದು ಆಮೇಲೆ ಪ್ರೈಸ್ ಬಂದು 250 ಹೇಳ್ತಾರೆ, ನೆಗೋಷಿಯಬಲ್. ಇದು ಪೆಟ್ರೋಲ್ ಅಲ್ಲ? ಪೆಟ್ರೋಲ್. ಓಕೆ, ಇದು ಇಂಟೀರಿಯರ್ಸ್ ನೋಡೋಣ. ಸೊ ಬ್ಲ್ಯಾಕ್ ಕಲರು ಶೈನಿಂಗ್ ಆಗಿದೆ ಒಂಥರ. ಬ್ಲ್ಯಾಕ್ ಅಂದರೆ ತುಂಬ ಇಷ್ಟ. ಯಾರಿಗೆ ಬ್ಲ್ಯಾಕ್ ಇಷ್ಟ ಅವ್ರು ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಬ್ಲ್ಯಾಕ್ ಇಷ್ಟ ಅಂತ. ಇದು ಚೆನ್ನಾಗಿದೆ ಇಂಟೀರಿಯರ್ಸ್ ಎಲ್ಲ, ಲೆದರ್ ಸೀಟಿಂಗು ಇಲ್ಲೇ ನೋಡ್ಬೋದು. ಓಕೆ,
ಈ ವಿಡಿಯೋಲಿ ಅಷ್ಟೇ ಎಲ್ಲ ಕಾರುಗಳು ನೋಡಾಯ್ತು. ಇಲ್ಲಿರೋ ಎಲ್ಲ ಕಾರುಗಳು ನೋಡಿದ್ವಿ, ಮಸ್ತಾಗಿದೆ, ರೀಸನಬಲ್ ಆಗಿದೆ ಪ್ರೈಸಸ್ ಎಲ್ಲ. ನಿಮ್ಗೆ ಯಾವ ಕಾರ್ ಇಷ್ಟ ಅಂತ ಕಮೆಂಟ್ ಮಾಡಿ, ಸೊ ಗೊತ್ತಾಗುತ್ತೆ. ಅದ್ರ ಮೇಲೆ ನಾನು ತುಂಬ ಕಾನ್ಸಂಟ್ರೇಟ್ ಮಾಡ್ಬೋದು ನೆಕ್ಸ್ಟ್ ವೀಡಿಯೋಲಿ. ಸೊ ಈ ಕಾರ್ದು ಶೋರೂಮಲ್ಲಿ ಎಲ್ಲ ಕಾರ್ ಬಗ್ಗೆ ಮಾಹಿತಿ ಎಲ್ಲ ಕೊಡಿ ನಿಮಗೆ. ಇಲ್ಲಿ ಲೋನ್ ಫೆಸಿಲಿಟೀಸ್ ಎಲ್ಲ ಅವೈಲೇಬಲ್ ಇರುತ್ತೆ. 2012 ಮಾಡೆಲಿಂದ ಎಲ್ಲ ಕಾರ್ಗೂ ಲೋನ್ ಫೆಸಿಲಿಟೀಸ್ ಅವೈಲೇಬಲ್ ಇರುತ್ತೆ. ವಿತಿನ್ 48 ಅವರ್ಸ್ ಇರುತ್ತೆ. ನಿಮ್ಮದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಎಲ್ಲ ತೊಗೊಂಬರ್ಬೋದು. ಯಾವ ಸ್ಟೇಟಲ್ಲಿ, ಐ ಮೀನ್ ಕರ್ನಾಟಕಲ್ಲಿ ಯಾವುದೇ ಪ್ಲೇಸಲ್ಲಿ ಇದ್ದರೂ ಇಲ್ಲಿ ಬಂದು ಮಾಡಿಸ್ಕೊಬೋದು. ಪ್ರೈಸಸ್ ಎಲ್ಲ ನೋಡ್ತಿರ್ಬೋದು, ತುಂಬಾ ಕಡಿಮೆ ಇದೆ ಇಲ್ಲಿ. ಆ್ಯಕ್ಚುಲಿ ನಾನು ಬೇರೆ ಕಡೆ ನೋಡೋದಕ್ಕಿಂತ ಇಂಟ್ರೆಸ್ಟ್ ಆದರೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ತುಂಬಾ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಬಾಯ್. ನೆಕ್ಸ್ಟ್ ವಿಡಿಯೋ ನೋಡೋಣ.